ನನ್ಗೆ ಯಾವ ದೇವರ ಮೇಲೂ ನಂಬಿಕೆ ಇಲ್ಲ. ನಾನು ನಾಸ್ತಿಕ. ಕಣ್ಣಿಗೆ ಕಾಣದೇ ಇರೋ ದೇವರ ಮೇಲೆ ನಂಬಿಕೆ ಇಡೋದು ನನಗೆ ಸಾಧ್ಯವಾಗ್ತಿಲ್ಲ. ಮತ್ತು ಇಲ್ಲಿ ನಡೆಯುತ್ತಿರುವ ಅನೇಕ ಅನ್ಯಾಯಗಳನ್ನ ನೋಡಿ ದೇವರನ್ನ ನಂಬಲು ಇನ್ನೂ ಆಗುತ್ತಿಲ್ಲ. ಇದು ತಪ್ಪಾ? ಇದರಲ್ಲಿ ತಪ್ಪೇನಿದೆ? ಎಲ್ಲರೂ ಒಂದೇ ರೀತಿ ಯೋಚಿಸೋದಿಲ್ಲ. ಎಲ್ಲರ ಜೀವನದ ಅನುಭವ, ನೋಡುವ ದೃಷ್ಟಿಕೋನ ಮತ್ತೆ ನಮ್ಮ ಆತ್ಮದ ಜರ್ನಿ ಬೇರೆ ಬೇರೆ ಆಗಿರುತ್ತೆ. ನಾನು ಯಾರಿಗೂ ದೇವ್ರನ್ನ ನಂಬಲೇಬೇಕು ಅಂತ ಬಲವಂತ ಮಾಡೋದಿಲ್ಲ. ಯಾಕಂದ್ರೆ ದೇವರ ಮೇಲಿನ ನಂಬಿಕೆ ಯಾರದ್ದೋ ಮಾತು ಕೇಳಿ ಬಂದಿರೋದಿಲ್ಲ. ಅದು ಪ್ರತಿಯೊಬ್ಬರ ಜೀವನದಲ್ಲಿ ಅವರದೇ ಆದ ಸಮಯದಲ್ಲಿ ಅವರದೇ ಆದ ಅನುಭವದಿಂದ ಹುಟ್ಟುತ್ತೆ. ಕೆಲವರಿಗೆ ದೇವರ ಪ್ರೆಸೆನ್ಸ್ ನೋವಿನ ಮೂಲಕ ಗೊತ್ತಾಗುತ್ತೆ, ಕೆಲವರಿಗೆ ಅವರ ಬದುಕುಳಿದ ಕ್ಷಣಗಳಲ್ಲಿ, ಕೆಲವರಿಗೆ ಕೃತಜ್ಞತಾ ಭಾವದಿಂದ, ಕೆಲವರಿಗೆ ಅದೃಷ್ಟದ ಮೂಲಕ. ಹೀಗೆ ಎಲ್ಲರಿಗೂ ಒಂದೊಂದು ಕಾರಣಗಳಿದ್ದೇ ಇರುತ್ತೆ. ಹಾಗೆ ನಂಬದೇ ಇರೋದಕ್ಕೂ ಒಂದೊಂದು ಕಾರಣ ಇರುತ್ತೆ. ಅದ್ರಲ್ಲಿ ತಪ್ಪು ಅಂತ ಹೇಳೋಕೆ ಯಾರಿಗೂ ಹಕ್ಕಿಲ್ಲ. ಆದ್ರೆ ಒಂದು ಮಾತು, ದೇವರನ್ನ ನಂಬದಿರೋದು ತಪ್ಪಲ್ಲ, ಆದರೆ ಮಾನವೀಯತೆಯನ್ನ ನಂಬದೇ ಇರೋದು ಅಪಾಯ. ನೀವ್ ಹೇಳಿದ್ರಿ ಅನ್ಯಾಯಗಳು ನಡೀತಿವೆ, ದೇವ್ರು ಯಾಕೆ ತಡೆಯಲ್ಲ ಅಂತ. ಇಲ್ಲಿ ನಾನ್ ಹೇಳೋದೇನಂದ್ರೆ, ಅನ್ಯಾಯಗಳು ನಡೆಯೋದಕ್ಕೆ ದೇವ್ರ ಕಾರಣ ಅಲ್ಲ, ಅನ್ಯಾಯ ಮಾಡೋ ಮನುಷ್ಯ ಕಾರಣ. ಮತ್ತೆ ಕೆಲವೊಮ್ಮೆ ದೇವರು ಪ್ರಶ್ನೆ ಅಲ್ಲ, ಪ್ರಶ್ನೆ ನಮ್ಮೊಳಗಿನ ಅಂತರಾತ್ಮ. ನಿಮಗೆ ದೇವರು ಕಾಣ್ತಿಲ್ಲ, ದೇವ್ರಿಲ್ಲ ಅನ್ನೋ ಭಾವನೆ ಇದ್ರೆ ನೀವೇ ದೇವರಾಗುವಂತಹ ಪ್ರಯತ್ನ ಮಾಡಿ. ಅನ್ಯಾಯಗಳ ವಿರುದ್ಧ ನಿಲ್ಲಿ, ದುರ್ಬಲರ ಪರವಾಗಿ ಮಾತನಾಡಿ, ಅವಶ್ಯಕತೆ ಇರುವಲ್ಲಿ ಧೈರ್ಯ ಕೊಡಿ, ಸತ್ಯದ ಪರವಾಗಿ ನಿಂತು ಜಗತ್ತಿಗೆ ಬೆಳಕಾಗಿ. ಯಾಕಂದ್ರೆ ಈ ಜಗತ್ತಿಗೆ ದೇವರ ಹೆಸರು ಬೇಡದೆ ಇರಬಹುದು, ಆದ್ರೆ ದೇವರ ಕೆಲಸ ಮಾಡುವ ಮನಸ್ಸುಗಳು ಖಂಡಿತ ಬೇಕು. ಮತ್ತೊಂದು, ಕರ್ಮದ ಮೇಲೆ ನಂಬಿಕೆ ಇರ್ಲಿ. ಕರ್ಮ ಸುಳ್ಳಾಗಿದ್ರೆ ಎಲ್ಲರ ಜೀವನ ಒಂದೇ ತರ ಇರ್ತಿತ್ತು, ಎಲ್ರಿಗೂ ಒಂದೇ ಸುಖ, ಒಂದೇ ದುಃಖ, ಒಂದೇ ಫಲ. ಆದ್ರೆ ಹಾಗಿಲ್ಲ. ಇಲ್ಲಿ ದೇವ್ರನ್ನ ನಂಬದಿದ್ರೂ ಪರವಾಗಿಲ್ಲ, ಆದ್ರೆ ಕರ್ಮ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ನ್ಯಾಯ ತಡವಾಗಬಹುದು, ಆದ್ರೆ ತಪ್ಪದೆ ಬಂದೇ ಬರುತ್ತೆ. ದೇವ್ರನ್ನ ನಂಬೋದಕ್ಕಿಂತಲೂ ದೊಡ್ಡ ಭಕ್ತಿ ಏನಂದ್ರೆ ನಿಮ್ಮೊಳಗಿನ ಉದ್ದೇಶ ಶುದ್ಧವಾಗಿರೋದು, ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಇರೋದು, ನಿಮ್ಮ ಬದುಕಿನಲ್ಲಿ ಹಾನಿ ಮಾಡದೇ ಇರುವಂತಹ ಸ್ವಭಾವ ಇರೋದು. ದೊಡ್ಡ ದೊಡ್ಡ ಪೂಜೆ, ಧ್ಯಾನ, ದೇವಸ್ಥಾನ, ದಾನ, ಜಪ ಇವು ಯಾವುದನ್ನು ಮಾಡದೇ ಇದ್ರೂ ತಪ್ಪಿಲ್ಲ. ಆದ್ರೆ ನಿಮ್ಮ ಸುತ್ತಮುತ್ತ ಇರುವ ಮನುಷ್ಯರನ್ನ ಪ್ರೀತಿಯಿಂದ ಕಾಣಿ, ಮೂಕ ಜೀವಿಗಳನ್ನ ಕರುಣೆಯಿಂದ ಕಾಣಿ, ಈ ಪ್ರಕೃತಿಗೆ ಗೌರವ ನೀಡಿ, ಯಾರಿಗೂ ನೋವು ಕೊಡದೆ ಬದುಕೋ ಪ್ರಯತ್ನ ಮಾಡಿ. ಇದೇ ಸಾಕು. ಮತ್ತೊಂದು ವಿಚಾರ, ನಾವು ಅತಿ ಕಷ್ಟದಲ್ಲಿದ್ದಾಗ ಯಾರಾದ್ರೂ ಚಿಕ್ಕ ಸಹಾಯ ಮಾಡಿದ್ರು ನಾವು ಅವರನ್ನ ಎಷ್ಟೋ ದಿನ ನೆನ್ಸ್ಕೊಳ್ತೀವಿ, ಎಷ್ಟು ಕೃತಜ್ಞರಾಗಿರ್ತೀವಿ. ಹಾಗಿದ್ರೆ ನಮಗೆ ಪ್ರತಿದಿನ ಅನ್ನ ಕೊಡೋ ಭೂಮಿ, ನಮಗ್ ನೀರ್ ಕೊಡುವಂತಹ ಪ್ರಕೃತಿ, ನಮಗೆ ಗಾಳಿ ಕೊಡುವ ವಾತಾವರಣ, ಬೆಳಕನ್ನ ನೀಡೋ ಸೂರ್ಯ, ನೀವು ದೇವರನ್ನ ನಂಬಿದ್ರು ನಂಬದೇ ಇದ್ರು ಈ ಶಕ್ತಿಗಳು ಒಂದು ದಿನ ಕೂಡ ರಜೆ ತಗೊಳ್ಳದೆ ನಿಮ್ಮ ಜೀವನಕ್ಕೆ ಸಹಾಯ ಮಾಡ್ತಿವೆ. ಹೀಗಿರುವಾಗ ಈ ಎಲ್ಲಾ ಶಕ್ತಿಗಳಿಗೆ ಕೃತಜ್ಞ ಸಲ್ಲಿಸದೆ ಬದುಕಬಾರ್ದು. ನಿಮ್ಗೆ ದೇವರು ಕಾಣ್ತಿಲ್ಲ ಅಂತ ನೀವು ದೇವರಿಗೆ ನಮಸ್ಕರಿಸದೆ ಇರಬಹುದು, ಆದ್ರೆ ಕಣ್ಣಿಗೆ ಕಾಣುವ ಪ್ರಕೃತಿಯ ಶಕ್ತಿ ಸುಳ್ಳಲ್ವಲ್ಲ. ಅದಕ್ಕೆ ಪ್ರತಿದಿನ ಕೃತಜ್ಞರಾಗಿರಿ, ಒಳ್ಳೆಯ ಕರ್ಮ ಮಾಡಿ, ಸತ್ಯದ ಕಡೆ ನಿಲ್ಲಿ. ನೀವು ದೇವರನ್ನ ನಂಬದಿದ್ರು ದೇವರು ನಿಮ್ಮ ಒಳ್ಳೆಯತನವನ್ನ ಖಂಡಿತ ನೋಡ್ತಿರ್ತಾನೆ. ಮತ್ತೆ ಕೊನೆಗೆ ಒಂದು ಮಾತು, ದೇವರು ಕಾಣದಿದ್ರು ಪರವಾಗಿಲ್ಲ, ಆದ್ರೆ ದೇವರು ಇರ್ತಾನೆ ಅಂತ ಜಗತ್ತಿಗೆ ತೋರ್ಸೋ ಕೆಲಸವನ್ನ ನೀವು ಮಾಡಬಹುದು. ನೀವು ಭಕ್ತಿ ಮಾರ್ಗಕ್ಕೆ ಬರ್ಬೇಕು ಅಂದ್ರೆ ಭಗವಂತ ಖಂಡಿತ ಅವಕಾಶ ಕೊಡ್ತಾನೆ. ಇಲ್ಲವಾದ್ರೂ ಈ ರೀತಿಯಾಗಿ ಬದುಕಿದ್ರೆ ನಿಮ್ಮ ಜೀವನ ಖಂಡಿತವಾಗ್ಲೂ ನೆಮ್ಮದಿಯಾಗಿ ಇರುತ್ತೆ ಅಂತ ನನ್ನ ನಂಬಿಕೆ. ಹರೇ ಕೃಷ್ಣ.